ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದನ್ನು ಖಂಡಿಸಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಕಾಲ್ ತುಳಿತದಲ್ಲಿ ಸತ್ತವರ ಶಾಪ ಸರ್ಕಾರಕ್ಕೆ ತಟ್ಟತ್ತೆ, ಈ ಸರ್ಕಾರ ತೊಲಗುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕ್ರಿಕೆಟರ್ ಜೊತೆ ಫೋಟೋ ತೆಗೆಸಿಕೊಂಡಿದ್ದು ಇವರು ಸಸ್ಪೆಂಡ್ ಆಗಿದ್ದು ಮಾತ್ರ ಪಾಪ ಪೊಲೀಸ್ನವರು ಪೈಪೋಟಿಗೆ ಬಿದ್ದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಕಾರ್ಯಕ್ರಮಕ್ಕೆ ಸಿಎಂ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಆದರೆ ಶಿಕ್ಷೆ ಆಗಿದ್ದು ಯಾರಿಗೆ? ಪೊಲೀಸ್ನವರಿಗೆ. ಪ್ರಾಣ ಕಳೆದುಕೊಂಡಿದ್ದು ಯಾರು? ಅಭಿಮಾನಿಗಳು ಅಂತ. ಸೊ ಹಂಗಾಗಿ ಸಿಎಂ, ಡಿಸಿಎಂ ಮತ್ತು ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂಥೇಳಿ ಇವತ್ತು ಫ್ರೀಡಂ ಪಾರ್ಕಲ್ಲಿ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಕಡೆಯಿಂದ ಆಗಿರುವಂಥ ಪ್ರತಿಭಟನೆ. ರಾಜ್ಯಪಾಲರನ್ನು ಕರೆಸಿದ್ದು ಸಿಎಂ, ಈಗ ನಮಗೆ ಸಂಬಂಧವೇ ಇಲ್ಲ, ನಮ್ಮ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತಿದ್ದಾರೆ ಅಂತೇಳಿ. ಸೊ ನಾವೆಲ್ಲರೂ ಕೂಡ ಇವತ್ತು ಅರೆಸ್ಟ್ ಆಗೋಣ, ಆದರೆ ಈ ಸರ್ಕಾರ ತೊಲಗುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತೇಳಿ ಅಶೋಕ್ ಹೇಳಿದರು. ಮೊಮ್ಮಗನಿಂದ ಮಕ್ಕಳಿಂದ ಮರಿಮಕ್ಳು ಎಲ್ಲರೂ ಅವ್ರ ಟಿವಿ ಕುಟುಂಬ IAS IPS ಎಲ್ಲರನ್ನೂ ನಿಲ್ಲಿಸಿದ್ರಿ. ಸಿದ್ದರಾಮಯ್ಯ ಮಕ್ಕಳಿಂದ ಹಿಡಿದು ಅವ್ರನ್ನ ಫೋಟೋ ಸಸ್ಪೆಂಡ್ ಆಗಿದ್ಯಾರು? ಕಮಿಷನರ್ ಮಗ ಏನಾನ ಫೋಟೋ ತೆಗೆಸ್ಕೊಂಡ? DCP ಮಗ ಏನಾನ ಫೋಟೋ ತೆಗೆಸ್ಕೊಂಡ? ಪಾಪ ಅವನು ಯಾರೋ ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರ ಮಗ ಏನಾನ ತೆಗೆಸ್ಕೊಂಡ? ಇಲ್ಲ, ಅವ್ರ ಮಕ್ಕಳು ಯಾರು ತೆಗೆಸ್ಕೊಂಡಿಲ್ಲ. ಫೋಟೋ ತೆಗೆಸ್ಕೊಂಡವರು ನಿಮ್ಮ ಮಕ್ಕಳು, ಸಸ್ಪೆಂಡ್ ಆದವರು ಬೇರೆಯವ್ರ ಮಕ್ಕಳು. ನ್ಯಾಯನ ಇದು? ನ್ಯಾಯನ ಇದು? ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀರಿ ಇವತ್ತು. ಈ ಘಟನೆ ಇಡೀ ದೇಶ, ಇಡೀ ಪ್ರಪಂಚ ನೋಡಿದೆ. ಈ ಘಟನೆಗೆ ಅಪರಾಧಿ ಯಾರು? ಅಪರಾಧಿ ಯಾರು? ಅದು ಪ್ರೂವ್ ಆಗಬೇಕು. ಅದು ಪ್ರೂವ್ ಆಗಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. DK ಶಿವಕುಮಾರ್ ಅವ್ರ ಹಿಂದೆ ರಾಜೀನಾಮೆ ಕೊಟ್ಟು ತೊಲಗಬೇಕು. ಇಬ್ರು ಅವರಿಬ್ರು ತೊಲಗವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ನಿಲ್ಲುತ್ತಾ? ಮೊಮ್ಮಗನಿಂದ ಮಕ್ಕಳಿಂದ ಮರಿಮಕ್ಳು ಎಲ್ಲರೂ ಅವ್ರ ಟಿವಿ ಕುಟುಂಬ IAS IPS ಎಲ್ಲರನ್ನೂ ನಿಲ್ಲಿಸಿದ್ರಿ. ಸಿದ್ದರಾಮಯ್ಯ ಮಕ್ಕಳಿಂದ ಹಿಡಿದು ಅವ್ರನ್ನ ಫೋಟೋ ಸಸ್ಪೆಂಡ್ ಆಗಿದ್ಯಾರು? ಕಮಿಷನರ್ ಮಗ ಏನಾನ ಫೋಟೋ ತೆಗೆಸ್ಕೊಂಡ? ಇಲ್ಲ. DCP ಮಗ ಏನಾನ ಫೋಟೋ ತೆಗೆಸ್ಕೊಂಡ? ಪಾಪ ಅವನು ಯಾರೋ ಸರ್ಕಲ್ ಇನ್ಸ್ಪೆಕ್ಟ್ರು, ಅವ್ರ ಮಗ ಏನಾನ ತೆಗೆಸ್ಕೊಂಡ? ಇಲ್ಲ, ಅವ್ರ ಮಕ್ಕಳು ಯಾರು ತೆಗೆಸ್ಕೊಂಡಿಲ್ಲ. ಫೋಟೋ ತೆಗೆಸ್ಕೊಂಡವರು ನಿಮ್ಮ ಮಕ್ಕಳು.